ಅವರವರೇ ಎಲ್ಲ ಮನೆ ಕೆಳಗಡೆ ಅಂಗಡಿ ಇದೆ, ಅಂಗಡಿ ಮುಚ್ಚಿಬಿಟ್ಟು ಯಾರ ಇಲ್ಲ ಪಾಪ, ಅವರು ಇರೋದು ಇಬ್ಬರನ್ನೇ. ಮತ್ತು ಒಂದು ಮಕ್ಕಳೆಲ್ಲ ಕಾಲ ಆಗಿದ್ದಾರೆ, ಅವ್ರ ಮಕ್ಕಳು ಇನ್ನೊಂದು ಮಕ್ಕಳೇ ಇದ್ದಾರೆ ಅಷ್ಟೇ. ಮತ್ತೆ ಯಾರು ಅವ್ರಿಗೆ ಕೂಲ್ ಕೊಡೋಕೆ ಯಾರು ಇಲ್ಲ. அவங்க ஃபேமிலி மக எல்லாம் திசை திருப்பாதிக்கு எல்லாம் பேசியிருக்காங்க. அவங்களே ஒத்துன்னு முன்ன வந்து ஒன்று நாங்கள் எந்த தௌர்ஜஸ்யம் பண்ணல, அவங்க பாட்டுக்கு அவங்க நம்மளே கழட்டிடணும், அவங்களே பண்ணி நம்மளே கழட்டிடணும். கரெக்டாக அவங்களே பண்ணி நீ சொன்ன மாதிரியே ரைட்டு. நாங்கள் ஒன்றும் ஃபேமிலியெல்லாம் கூப்பிட்டு உட்கார பேசியிருக்காங்க. சரியா? அவங்களுக்கு நல்ல ಆಲ್ಮೋಸ್ಟ್ ಮೇಡಮ್ ಇದರಲ್ಲಿ 99% ಮೇಡಮ್ ಎಲ್ಲ ನಮ್ಗೆ ಮಾತಾಡಲಿ. 20 ವರ್ಷದಿಂದ ನಾನು ಅಂಗಡಿನಲ್ಲಿ ಇದ್ದೀನಿ. ನಮ್ಮ ತಂದೆ ಕೊಟ್ಟಾದ್ಮೇಲೆ ಇವಾಗ ಕ್ಲೀನರ್ಸ್ ಇಲ್ಲ ಇಲ್ಲಿ. ಅದಕ್ಕೋಸ್ಕರ ಏನು ಮಾಡ್ತಾರೆ ಮೇಡಮ್ ಅಂದರೆ, ಎಲ್ಲ ಡೆಮಾಲಿಷ್ ಮಾಡಿಬಿಟ್ಟು ಹೊಸ ಮನೆ ಯಾರು ಇದ್ದಾರೋ 4 ಅಂಗಡಿಯವರಿಗೆ 4 ಅಂಗಡಿ ಕೊಡಲ್ಲ ಮೇಡಮ್, 1 ಅಂಗಡಿ ಕೊಡ್ತಾರೆ ಗ್ಯಾರಂಟಿ ಒಬ್ಬರಿಗೆ, ಹಳೆಯವ್ರ ಬಗ್ಗೆ. ಬೇರೆ ಅದಾದಮೇಲೆ ಹೊಸ ಒಬ್ರಿಗೆ ಕೊಡ್ತಾರೆ ಮೇಡಮ್. ನೀಟ್ನೆಸ್ ಕಾಂಪ್ಲೆಕ್ಸ್ ಮಾಡ್ತಾರೆ, ಬಿಸ್ನೆಸ್ ಡೆವಲಪ್ಮೆಂಟ್ ಆಗುತ್ತೆ, ನಾವು ಸಂತೋಷ ಆಗಿ ಇರ್ತೀವಿ. ಅವ್ರ ನಂಬಿಕೆ ಇದೆ ಮೇಡಮ್. ನಾನು ಇವತ್ತಿಂದ ಇಲ್ಲ ಇರೋದು, 40 ವರ್ಷದಿಂದ ನಾನು ಮಾರ್ಕೆಟ್ನಲ್ಲಿ ಇದ್ದೀನಿ. ನಮ್ಮ ತಂದೆ ಕಾಲದಲ್ಲಿ ನಾನು ಇದ್ದೀನಿ. ಇದು ಹುಲ್ಲು ಮಾರ್ಕೆಟು, ಸೌದೆ ಮಾರ್ಕೆಟ್ ಇದ್ದಿದ್ದು. ಇವಾಗ ಡೆವಲಪ್ ಆಗ್ತಾ ಇರೋದು ನಮಗೆ ತುಂಬ ಸಂತೋಷ. ಎಲ್ರಿಗೆ ಒಂದೊಂದು ಅಂಗಡಿ ಕೊಡಿ, ಒಂದು ಗೋಡನ್ ಕೊಡಿ, ಜಾಸ್ತಿ ಕೆಲಸ ಮಾರಿಗೆ ಒಂದು ಗೋಡನ್ ಕೊಡಿ, ಒಂದು ಅಂಗಡಿ ಕೊಡಿ. ನಾದಿ ಒಂದೇ ಒಂದು ಅಂಗಡಿ ಇರೋದು ಮೇಡಮ್. KGFನಲ್ಲಿ ಭಾಳ ಸಂಚಲನ ಸೃಷ್ಟಿ ಮಾಡಿದ್ದು. ಬಹಳ ದಿನಗಳಿಂದ ನನ್ನ ಇದು ಒಂದು ಕನಸಾಗಿತ್ತು, ಮಾರ್ಕೆಟ್ನ ಡೆವಲಪ್ ಮಾಡಲೇಬೇಕು ಅನ್ನೋದು. ಬಂದು ನಾನು ತುಂಬ ಸತಿ ವಾಪಸ್ ಹೋಗ್ತಾ ಇದ್ದೆ, ಅಸಹಾಯಕಳಾಗಿ ಹೋಗ್ತಾ ಇದ್ದೆ. ಬಟ್ ತುಂಬ ಜನ ಆಮೇಲೆ ನಾನು ಬಂದು ಹೋದ್ಮೇಲೆ ಅವ್ರ ಫೋನಲ್ಲಿ ಮಾತಾಡಿದಾಗ ಅವ್ರಿಗೆ ವ್ಯಾಪಾರ ಯಾಕೆ ಆಗ್ತಾ ಇಲ್ಲ, ಯಾಕೆ ಅವರು ನಗರಸಭೆಗೆ ರೆಂಟ್ ಕೂಡ ಕಟ್ಟೋಕ್ಕಾಗ್ತಾ ಇಲ್ಲ ಅನ್ನೋವಂಥದ್ದನ್ನು ನಾನು ಅರ್ಥ ಮಾಡಿಕೊಂಡೆ. ಅದಾದಮೇಲೆ ಈ ಜಾಗನ ಯಾವ ಥರ ನಾವು ಡೆವಲಪ್ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಸತಿ ಕಮಿಷನರ್ಗೆ, AW ಅವ್ರಿಗೆ ಮತ್ತು ಎಲ್ಲ ನಗರಸಭೆ ಸದಸ್ಯರಿಗೆ ಏನು ಕನ್ಸರ್ನ್ ಇದೆ ಅಂತ ವಿಚಾರ ಮಾಡೋದಕ್ಕೆ ಅವ್ರಿಗೆ ಒಂದು ಹೋಮ್ವರ್ಕ್ ಕೊಟ್ಟೆ. ಫಸ್ಟು ಕಮಿಷನರ್ನ ಕಳಿಸಿದೆ, ಅದಾದಮೇಲೆ ಟೆಕ್ನಿಕಲ್ ಸೆಕ್ಷನ್ ಬೇಕಾಗುತ್ತೆ, ಇದೆಲ್ಲ ಸ್ಟ್ರಕ್ಚರ್ಸ್ ಬರಬೇಕಾದ್ರೆ. ಅವಾಗ AW ಅವ್ರನ್ನೂ ಕಳಿಸಿದಾಗ ಅವ್ರು ಹೇಳಿದ್ರು, ಮೇಡಮ್ ಜಾಗ ನಗರಸಭೆದೆ, ಪಾಪ ಅವರಿಗೆ ರೆಂಟ್ ಕಟ್ಟಕ್ಕೆ ಕೂಡ ಈ ಥರ ತೊಂದರೆ ಆಗಿದೆ, ಕೋವಿಡ್ ಆದಮೇಲೆ ರೆಂಟ್ ಕಟ್ಟಕ್ಕೆ ಕೂಡ ತುಂಬ ತೊಂದರೆ ಆಗಿದೆ. ಅದಾದಮೇಲೆ ಮಾರ್ಕೆಟ್ ಇದ್ದರೂ ತುಂಬ ಯಾರೂ ಈ ಜಾಗಕ್ಕೆ ಬಿಸ್ನೆಸ್ ಮಾಡಬೇಕು ಅಥವಾ ಅವ್ರನ್ನ ಸ್ಟ್ರೆಂಥನ್ ಮಾಡಬೇಕು, ಅವ್ರ ಹತ್ರ ವ್ಯಾಪಾರ ಮಾಡಬೇಕು, ಅವ್ರ ಬಿಸ್ನೆಸ್ನ ಪ್ರಮೋಟ್ ಮಾಡಬೇಕು ಅಂತ ಯಾರೂ ಒಳಗಡೆ ಮಾರ್ಕೆಟ್ ಒಳಗಡೆ ಹೋಗೋ ವಾತಾವರಣನೇ ಇಲ್ಲ. ಅದು ಇವತ್ತು ನೆನ್ನೆದಲ್ಲ, ಭಾಳ ವರ್ಷಗಳಿಂದ ಅವರಲ್ಲಿ ಇದೆ, ಇಂಥದ್ದೊಂದು ಶಾಪ್ ಇದೆ, ಇಂಥದ್ದೊಂದು ಕಾರ್ಪೆಂಟ್ರಿ ಶಾಪ್ ಇದೆ, ಅಥವಾ ಇಂಥದ್ದೊಂದು ಎಲೆಕ್ಟ್ರಿಕಲ್ ಶಾಪ್ ಇದೆ, ಏನಿದೆ ಅಂತಲೂ ಕೂಡ ಜನಕ್ಕೆ ಐಡೆಂಟಿಟಿ ಇಲ್ಲ. ಆ ಮಟ್ಟಕ್ಕಿದೆ ಒಂದು 15-20 ವರ್ಷದಿಂದ ಅಂತಂದರು. ಅದಾದಮೇಲೆ ಪದೇ ಅವರಿಂದಾನೇ ನಾನು ರಿಪೋರ್ಟ್ ತೊಗೊಂಡು, ಮತ್ತು ಇಲ್ಲಿ ಯಾರು ವ್ಯಾಪಾರಿಗಳಿದ್ದಾರೆ ಸ್ಥಳೀಯವಾಗಿ, ಈ ದಿನ ನನಗೇನು ಅವ್ರ ಬಗ್ಗೆ ವಿಶೇಷವಾಗಿ ಗೌರವ ಇದೆ ಅಂದರೆ, ವಾಲಂಟ್ರಿಯಾಗಿ 20 ವರ್ಷ ಅಲ್ಲ, 100 ವರ್ಷ, 50 ವರ್ಷ, 70 ವರ್ಷ ಆ ಜಾಗದಲ್ಲಿ ಇದ್ದವ್ರು ಇವತ್ತು ಡೆವಲಪ್ಮೆಂಟ್ ಆಗಲಿ, ಈ ಜಾಗದಲ್ಲಿ ಡೆವಲಪ್ಮೆಂಟ್ ಆಗಲಿ, ಹೇಗಿದೆ ಸ್ಟ್ರಕ್ಚರ್ಸ್ ಅವರೇ ಹುಡ್ಕೊಡ್ತಾ ಇದ್ದಾರೆ, ಅವರೇ ಶಿಫ್ಟ್ ಆಗ್ತಾ ಇದ್ದಾರೆ. 2 ದಿನ 3 ದಿನ 3-4 ಡೇಸ್ ಅಷ್ಟೇ ಟೈಮ್ ಕೇಳಿದ್ದಾರೆ. ಅವರೇ ಬಂದು ನಮ್ಮ ಮಾರ್ಕೆಟ್ ಡೆವಲಪ್ ಆಗಲಿ, ನಾವೇ ವಾಲಂಟ್ರಿಯಾಗಿ ಹೊಡ್ಕೊತೀವಿ ಅಂತ ಅಂದ್ಬಿಟ್ಟು ನಾನು ಇವತ್ತು ಲಾಸ್ಟ್ 1 ವೀಕಿಂದ ನಾನು ಹೇಳಿದೆ ಇವ್ರಿಗೆ ಕರೆದ್ಬಿಟ್ಟು, ಅವ್ರಿಗೆ ತುಂಬ ಅರ್ಜೆಂಟು ಮಾಡಿಕೊಡ್ದು. ಆಮೇಲೆ ಅವರಿಗೆ ವಾಲಂಟ್ರಿಯಾಗಿ ಕೆಲವೊಂದು ಡಿಸಿಷನ್ಸ್ ತೊಗೊಳಕ್ಕೆ ಬಿಡಿ ಅಂದಾಗ ನನಗೆ ಹೆಮ್ಮೆ ಇದೆ. ಯಾರು ಇವತ್ತು ವ್ಯಾಪಾರಿ ಇದ್ದಾರೆ ಅವರು ಹೋಗಿ ಯೋಚನೆ ಮಾಡ್ಕೊಂಡು 1 ವೀಕ್ 10 ಡೇಸಲ್ಲಿ ಯೋಚನೆ ಮಾಡಿಕೊಂಡು ಅವರೇ ವಾಲಂಟ್ರಿಯಾಗಿ ಶಿಫ್ಟು ಆಗ್ತಾ ಇದ್ದಾರೆ. ಅದಾದಮೇಲೆ ಬಿಲ್ಡಿಂಗ್ನ ಡೆಮಾಲಿಷ್ ಮಾಡಿಕೊಡ್ತಾ ಇದ್ದಾರೆ. ನಂದು ಫಸ್ಟ್ ರೆಸ್ಪಾನ್ಸಿಬಿಲಿಟಿ ಕನ್ಸರ್ನ್ ಏನಂದರೆ,
ಫಸ್ಟ್ ಪ್ರಿಯಾರಿಟಿಯಲ್ಲಿ ಬರೀ ನಾವು 2 ವೀಲರ್ ಪಾರ್ಕಿಂಗು 4 ವೀಲರ್ ಪಾರ್ಕಿಂಗ್ ಮಾಡಿದ್ರೆ ಮಾರ್ಕೆಟಲ್ಲಿ ಇರೋವಂಥ ಎಲ್ಲ ಯಾರೇ ಆಗಿರ್ಬೋದು, ವ್ಯಾಪಾರಿ ಆಗಿರ್ಬೋದು ಅಥವಾ ಇಲ್ಲಿ ವ್ಯಾಪಾರ ಮಾಡೋಕ್ಕೆ ಬರೋ ಅಂಥವ್ರಿಗೆ ಒಂದು ಕಡೆ ಅವ್ರಿಗೆ ಬಿಸ್ನೆಸ್ ಮಾಡಬೇಕು ಅಂದರೆ ಎಲ್ಲಂದರೆ ಅಲ್ಲಿ ಪೊಲೀಸು ಟ್ರಾಫಿಕ್ ವಯೋಲೇಟ್ ಮಾಡೋಕ್ಕೆ ಬಿಡಲ್ಲ. ಗಾಡಿ ಎಲ್ಲಂದರೆ ಅಲ್ಲಿ ಅವನು ಧೈರ್ಯವಾಗಿ ಬಿಟ್ಬಿಟ್ಟು ಫೈನ್ ಹಾಕ್ಸ್ಕೊಳಕ್ಕೆ ಅವರೂ ರೆಡಿ ಇರಲ್ಲ. ಈ ಏನೇನು ಸಮಸ್ಯೆಗಳಿತ್ತು ಇವೆಲ್ಲ ಗೊಂದಲಗಳ ಮಧ್ಯದಲ್ಲಿ ಇವರು ಯಾರು ಇಲ್ಲಿ ಎಷ್ಟು ಶಾಪ್ಸ್ ಇತ್ತು ಇವಾಗ ಈ ಜಾಗದಲ್ಲಿ, ಏನು ಹುಲ್ ಮಾರ್ಕೆಟ್ ಅಂತ ಹೇಳ್ತಾರೆ, ಗ್ರಾಸ್ ಮಾರ್ಕೆಟ್ ಅಂತ. ಅದಾದಮೇಲೆ ಇದು ತುಂಬ ಫೇಮಸ್ ಏನಂದರೆ ಭಾಳ ವರ್ಷಗಳಿಂದ ಏನಿತ್ತು ಹುಲ್ ಮಾರ್ಕೆಟ್ ಅಂತ, ಸೌದೆ ಮಾರ್ಕೆಟ್ ಅಂತ, ಇದ್ಲ್ ಮಾರ್ಕೆಟ್ ಅಂತ ಇಂಥದಕ್ಕೆ ಫೇಮಸ್ ಆಗಿದ್ದು. ಅದಕ್ಕೆ ಸಂಬಂಧಪಟ್ಟಿರೋರು ಮಾತ್ರ ಇಲ್ಲಿ ಬರ್ತಾ ಇದ್ರು. ಆದರೆ ಅವ್ರು ಬದುಕೋದು ಬೇಡವಾ, ಅವರು ಚೆನ್ನಾಗಾಗೋದು ಬೇಡವಾ? ಅವರಿಗೆ ಯಾರು ಬಿಲ್ಡಿಂಗ್ ಕಟ್ಕೊಡೋಕ್ಕಾಗಲ್ಲ. ನಗರಸಭೆಯವರು ಈವರೆಗೂ ಬಿಲ್ಡಿಂಗ್ ಕಟ್ಕೊಡೋ ಯೋಚನೆ ಮಾಡಿಲ್ಲ. ಅದರಿಂದ ನಮ್ಮ ಕನ್ಸರ್ನ್ ಇಷ್ಟೇ, ಯಾರು ಇವತ್ತು ಏನೇ ವ್ಯಾಪಾರ ಮಾಡಿದ್ರು ಫಸ್ಟ್ ಪ್ರಿಯಾರಿಟಿ ನಾವು ಲೀಗಲ್ ಪ್ರೊಸೀಜರ್ಸ್ನ ಫಾಲೋ ಮಾಡಿ, ಲೀಗಲ್ ಪ್ರೊಸೀಜರ್ಸೇ ಫಾಲೋ ಮಾಡಿ ಅವರಿಗೆ ನಾನು ಸ್ಟ್ರೆಂಥನ್ ಮಾಡ್ತೀನಿ, ಅವ್ರಿಗೋಸ್ಕರನೇ ಫಸ್ಟ್ ಕಟ್ತೀನಿ. ಅದಾದಮೇಲೆ ನೆಕ್ಸ್ಟ್ ಅವ್ರಿಗೆ ರೆಂಟ್ ಏನೋ ಫಿಕ್ಸ್ ಮಾಡಿ, ನಾರ್ಮಲ್ ರೆಂಟ್ಸೇ ಫಿಕ್ಸ್ ಮಾಡಿ, ಅವರಿಗೆ ಕಷ್ಟ ಕೊಡೋವಂಥ ರೆಂಟ್ನ ಯಾವತ್ತೂ ಫಿಕ್ಸ್ ಮಾಡಲ್ಲ. ನಾರ್ಮಲ್ ರೆಂಟ್ಸ್ನ ಫಿಕ್ಸ್ ಮಾಡಿ ಡೆವಲಪ್ ಮಾಡೋದಕ್ಕೆ ಯಾರು ವಾಲಂಟ್ರಿಯಾಗಿ ಮುಂದೆ ಬಂದಿದ್ದೀರಾ, ಬಿಲ್ಡಿಂಗು, ಆಫೀಸು, ಮನೆ, ಗೋಡನ್ನು ಎಲ್ಲ ವಾಲಂಟ್ರಿಯಾಗಿ ನೀವೇ ತೆರವು ಮಾಡ್ಕೊಂಡಿದ್ದೀರಾ, ಅವರಿಗೆ ಬದುಕೋದಕ್ಕೆ ಫಸ್ಟ್ ಲೈಫ್ನ ನೀವು 6 ತಿಂಗಳು ಆಚೆ ಇರ್ತಿರೋ, 3 ತಿಂಗಳು ಆಚೆ ಇರ್ತಿರೋ, ಒಂದು 10 ಮಂತ್ಸ್ ನಮಗೆ ಸಪೋರ್ಟ್ ಮಾಡ್ತಿರೋ ನೀವು ವಾಲಂಟ್ರಿಯಾಗಿ, ನಿಮ್ಮ ಲೈಫ್ ಮತ್ತೆ ಇಲ್ಲಿ ವಾಪಸ್ ಬಂದರೆ ನಿಮ್ಮ ಅಂಗಡಿ ಇಲ್ಲಿ ಇರುತ್ತೆ. ನಿಮ್ಮ ಅಂಗಡಿ ಕಾನೂನು ರೀತಿಯಲ್ಲಿ ಲೀಗಲ್ ಪ್ರೊಸೀಜರ್ಸ್ನ ಫಾಲೋ ಮಾಡಿ ನಿಮ್ಗೆ ಇಲ್ಲಿ ಮತ್ತೆ ಇಲ್ಲೇ ನೀವು ಬಿಸ್ನೆಸ್ ಮಾಡ್ತಿರೋ, ಗೋಡನ್ ಇಟ್ಕೋತಿರೋ, ಕಾರ್ಪೆಂಟ್ರೇ ಕೆಲಸ ಮಾಡ್ತಿರೋ, ಏನೇನು ಮಾಡ್ತಾ ಇದ್ರು ಹಿಂದೆ ನಿಮ್ಮ 100 ಇಯರ್ಸ್ ಹಿಸ್ಟ್ರಿಯಲ್ಲಿ ನೀವೇನೇನು ಮಾಡ್ತಿದ್ರಿ, ನಿಮ್ಮ ಬಿಸ್ನೆಸ್ಸು, ನಿಮ್ಮ ಲೈಫ್, ನಿಮಗೆ ಅಲ್ಲಿ ಜೀವನ ಕಟ್ಕೊಳ್ಳೋ ಅಂಥ ದಾರಿನೇ ಫಸ್ಟ್ ಮಾಡ್ತೀವಿ. ಅದರ ಜೊತೆಯಲ್ಲಿ ಡೆವಲಪ್ ಮಾಡಬೇಕು. ನಗರಸಭೆ ಕೂಡ ಇಲ್ಲಿ ಏನೂ ಡೆವಲಪ್ ಮಾಡಿಲ್ಲ. 20 ವರ್ಷಗಳು ತಗೊಂಡಾಗ ರೋಡ್ ಹಾಕ್ಕೊಟ್ಟಿಲ್ಲ, ಡ್ರೈನ್ ಇಲ್ಲ, ಇಲ್ಲಿ ಲೈಟ್ಸ್ ಇಲ್ಲ, ಎಷ್ಟು ಜಾಗ ಇದೆ ಮಾಡಿಲ್ಲ ಮಾರ್ಕೆಟ್ನ. ಅವ್ರಿಗೂ ಕಷ್ಟ ಇದೆ ಡೆವಲಪ್ ಮಾಡ್ಕೊಳ್ಳೋದಕ್ಕೆ, ನಗರಸಭೆನೂ ಮಾಡ್ತಾ ಇಲ್ಲ. ವಯಾ ಮೀಡಿಯಾ ಕೂಡ ಇಲ್ಲ, ನಗರಸಭೆ ಜೊತೆ ವ್ಯಾಪಾರಿಗಳ ಜೊತೆ ವಯಾ ಮೀಡಿಯಾ ಕೂಡ ಇರಲಿಲ್ಲ. ಆದರೆ ಇವತ್ತು ಒಂದು ಒಳ್ಳೆ ಡೆವಲಪ್ಮೆಂಟ್ KGF ಅಲ್ಲಿ ನಾವು ನೋಡ್ತಾ ಇರೋದು, ವಾಲಂಟ್ರಿಯಾಗಿ ಒಬ್ಬ ವ್ಯಾಪಾರಿ ತನ್ನ ಅಂಗಡಿನ, ತನ್ನ ಗೋಡನ್ನ, ತನ್ನ ಮನೇನ ಅವರೇ ವಾಲಂಟ್ರಿಯಾಗಿ ನಮ್ಮನ್ನು ನಂಬಿ, ನಗರಸಭೆಯವ್ರನ್ನ ನಂಬಿ ಇಲ್ಲಿರುವಂಥವ್ರು ಅವರಾಗೆ ಡೆವಲಪ್ ಮಾಡಿ, KGF ಡೆವಲಪ್ ಮಾಡಿ ಅಂತ ಮುಂದೆ ಬಂದಿದ್ದಾರೆ. ಅವರಲ್ಲಿ ತುಂಬ ಒಳ್ಳೆ ಗುಣ ಇದೆ. ತುಂಬ ಒಳ್ಳೆ ಕಷ್ಟ ಬಿದ್ದಿದ್ರೇ ಇಂಥ ಆಲೋಚನೆ ಬರೋಕ್ಕಾಗತ್ತೆ. ಅವ್ರ ಜೀವನದಲ್ಲಿ ತುಂಬ ಕಷ್ಟ ಬಿದ್ದಿದ್ದಾರೆ, ನೊಂದಿದ್ದಾರೆ. ಆದರೆ ನೊಂದು ಇಂಥ ಪರಿಸ್ಥಿತಿಯಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಅವರೇ ವಾಲಂಟ್ರಿಯಾಗಿ ಬಂದಿದ್ದಾರೆ ಅಂತ ನಾನು ಹೇಳ್ತೀನಿ. ಇಂಥ ಜಾಗದಲ್ಲಿ ಅವ್ರು ಜೀವನ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಏನು ಕಷ್ಟ ಅಂತ ನಾನು ಅರ್ಥ ಮಾಡ್ಕೋಬೇಕು. ಇಂಥ ಜಾಗದಲ್ಲಿ ಆಯಿತು, ಅಟ್ಲೀಸ್ಟ್ ಇನ್ಮೇಲಾದರೂ ಇಲ್ಲಿ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇರಲಿ, ರೋಡ್ಸ್ ಇರಲಿ, ಬಿಲ್ಡಿಂಗ್ ಇರಲಿ, ಗೋಡನ್ಸ್ ಬರಲಿ, ಆಫೀಸ್ ಬರಲಿ ಅಂತ ಅವರೇ ಒಂದು ಯೋಚನೆ ಮಾಡಿ ನಮಗೆ ನಂಬಿಕೆ ತುಂಬಿಸೋ ಅಂತ ಕೆಲಸ ಮಾಡಿದ್ದಾರೆ. ಯಾರು ಇದು ಒಂದು ವಾಲಂಟ್ರಿಯಾಗಿ ಒಂದು ಸಿಸ್ಟಮಲ್ಲಿ ನೀವೆಲ್ಲ ಇಷ್ಟು ವಾಲಂಟ್ರಿಯಾಗಿ ಬಂದು ಕೆಲಸ ಮಾಡ್ತಾ ಇದ್ದೀರಾ, ಅದಕ್ಕೆ ನಾನು ಫಸ್ಟು ನಿಮಗೆ ನನ್ನ ಮನಸ್ಫೂರ್ತಿಯಾಗಿರುವಂಥ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು ಯಾಕೆ ಹೇಳಬೇಕಂದ್ರೆ, ನಿಮಗೆ ಕೆಲಸದ ಬಗ್ಗೆ ಕಾಳಜಿ ಬಂದಿದೆ, ಗೌರವ ಬಂದಿದೆ, ನಂಬಿಕೆ ಬಂದಿದೆ. ಅದನ್ನು ನಾವು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಉಳಿಸ್ಕೊಂಡು ಖಂಡಿತವಾಗಿ ಯಾರ್ಯಾರು ನೀವು ಇದನ್ನು ಪರಂಪರೆಯಾಗಿ ವ್ಯಾಪಾರ ಮಾಡ್ಕೊಂಡು ಬಂದಿದ್ದೀರಾ ಅವ್ರ ಹೊಟ್ಟೆ ಮೇಲೆ ಹೊಡಿಯಲ್ಲ ನಾವು ಯಾವತ್ತೂ. ಎಲ್ಲ ಲಿಸ್ಟ್ ಮಾಡಿರ್ತೀನಿ. ಇವರು ಯಾಸಿನ್ 15 ವರ್ಷದಿಂದ ಆಲ್ಮೋಸ್ಟ್ 15-16 ಇಯರ್ಸಿಂದ ಮಾರ್ಕೆಟಲ್ಲಿ ರೆಂಟ್ ಕಲೆಕ್ಟ್ ಮಾಡ್ಕೊಳ್ಳೋಕೆ ಬರ್ತಾ ಇದ್ರು. ಪ್ರತಿಯೊಬ್ಬ ವ್ಯಾಪಾರಿ ಪರಿಸ್ಥಿತಿ ಗೊತ್ತಿದೆ. ಇಲ್ಲಿ ವ್ಯಾಪಾರಿ ಯಾರ್ಯಾರು ಇದ್ದಾರೆ, ಅವ್ರ ಗೋಡನ್ ಯಾರು ಇಟ್ಕೊಂಡಿದ್ದಾರೆ, ಅವ್ನಿಗೆ ವ್ಯಾಪಾರ ಆಗ್ತಾ ಇದೆಯಾ, ಇನ್ಕಮ್ ಇದೆಯಾ ಇಲ್ವಾ ಅನ್ನೋ ಎಲ್ಲ ಪರಿಸ್ಥಿತಿ ಗೊತ್ತಿದೆ. ಅವರಿಗೆ ನಾನು ಜವಾಬ್ದಾರಿ ಹಾಕಿದ್ದೀನಿ. ಯಾರ್ಯಾರ್ದು ನಾವು ಶಾಪ್ಸ್ ವಾಲಂಟ್ರಿಯಾಗಿ ಡೆಮಾಲಿಷ್ ಮಾಡಿದ್ದಾರೆ ಅವೆಲ್ಲ ನಾವು ಲಿಸ್ಟ್ ಇಟ್ಕೋತೀವಿ. ಪ್ರಿಯಾರಿಟಿಯಲ್ಲಿ ಅವ್ರಿಗೆ ಗೌರವ ಕೊಡೋದು ಅಂತಾರೆ, ಪ್ರಿಯಾರಿಟಿಯಲ್ಲಿ ಅವ್ರಿಗೆ ಹೊಸ ಅಂಗಡಿಗಳು, ಗೋಡನ್ನು, ಸ್ಟ್ರಕ್ಚರ್ಸು ಕಟ್ಟಿ ಗೌರವ ಕೊಡೋ ಅಂತ ಕೆಲಸನ ಮಾಡ್ತೀವಿ. ಅದಾದಮೇಲೆ ಇನ್ನೂ ಕೂಡ ಅವರಷ್ಟಿಗೆ ಅವರೇನೆ ವೆಹಿಕಲ್ಸ್ ಇಟ್ಕೊಂಡು ಇದು ಮಾಡ್ಕೊತಾ ಇರೋದಲ್ಲ, ಟೆಂಪರವರಿ 6 months 1 year ಶಿಫ್ಟ್ ಕೂಡ ಆಗ್ತಾ ಇದ್ದಾರೆ. ಅದಕ್ಕೆ ಅವರಿಗೆ KEB ಟ್ರಾನ್ಸ್ಫರ್ಸ್ ಪ್ರೊಸೀಜರ್ಸ್ ಕೂಡ ನಾವು ಮಾಡಿಕೊಡ್ತೀವಿ ಅಂತ ನಾನೇ ಹೇಳ್ತೀನಿ. ಇಲ್ಲಿ ಆಫೀಸರ್ಸ್ನ ಕೂಡ ಅವರಿಗೆ ಹೆಲ್ಪ್ ಮಾಡೋದಕ್ಕೆ ಒಂದು ಕೋಆರ್ಡಿನೇಟ್ ಮಾಡ್ಲಿಕ್ಕೆ ಆಫೀಸರ್ಸ್ ಆಗ್ತೀನಿ. ಯಾಕಂದರೆ ಇಲ್ಲಿ ಕಮರ್ಷಿಯಲ್ ಆಕ್ಟಿವಿಟೀಸ್ ಅಂದರೆ ವೆಲ್ಡಿಂಗ್ ಶಾಪ್ಸ್ ಇರ್ತಾ ಇತ್ತು, ಕಾರ್ಪೆಂಟರ್ ಕೆಲಸ ನಡೀತಾ ಇತ್ತು,
ಆ ಕಮರ್ಷಿಯಲ್ ಆಕ್ಟಿವಿಟೀಸ್ ಆಗಬೇಕಂದ್ರೆ ಪವರ್ ಕನೆಕ್ಷನ್ ತಗೊಂಡಿರ್ತಾ ಇದ್ರು 10 years 12 years ಇಂದ. ಈಗ ಸಡನ್ ಆಗಿ ಅವರಿಗೆ ಪ್ರೊಸೀಜರ್ಸ್ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಆ ಪ್ರೊಸೀಜರ್ಸ್ನ ಫಾಲೋ ಮಾಡೋದಕ್ಕೂ ನಾವಿಲ್ಲಿ ಕೆಲವೊಂದು ಆಫೀಸರ್ಸ್ನ ಹೆಲ್ಪ್ ಲೈನ್ ಥರ ಮಾಡಿ ಅವ್ರಿಗೆ ಅದನ್ನ ಸಪೋರ್ಟ್ ಕೂಡ ಮಾಡ್ತೀವಿ. 6 months 1 year ನಮ್ಮ ಜೊತೆ ಕೋಆಪರೇಟ್ ಮಾಡಿ ಖಂಡಿತ ನೆಕ್ಸ್ಟ್ ನೀವೇ ಇಲ್ಲಿ ಬರ್ತೀರಾ, ನೀವೇ ವ್ಯಾಪಾರ ಮಾಡಬೇಕು, ನಿಮಗೆ ಸೇಫ್ಟಿ ಮೆಜರ್ಸ್ ಕೊಟ್ಟು ಬೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ಸ್ ಕೊಡ್ತೀನಿ ಅಂತ ನಾನು ನಿಮಗೆ ಅಷ್ಟು ಭರವಸೆನ ಕೊಡ್ತೀನಿ. ನಾನು ಸೇಫ್ಟಿ ಮೆಜರ್ಸ್ ಕೊಡ್ತೀವಿ, ನೈಟಲ್ಲಿ ನೋವಾಗಬಾರ್ದು ಆ ರೀತಿಯ ಕೆಲಸನ ನಾನು ಮಾಡ್ತೀನಿ ಅಂತ ನಿಮಗೆ ಭರವಸೆ ಕೊಡ್ತೀನಿ. ನಾನು ಶಾಪ್ನ ಮನೆ ಮಾಡ್ಕೊಂಡ್ರು ಕೂಡ ಅದು ನಗರಸಭೆ ರೆಕಾರ್ಡ್ಸ್ ಅಲ್ಲಿ 100 years ರೆಕಾರ್ಡ್ಸ್ ಅಲ್ಲಿ 50 years ರೆಕಾರ್ಡ್ಸ್ ಅಲ್ಲಿ ಅದು ಗೋಡನ್ ಬಿಟ್ರೆ ವ್ಯಾಪಾರ ಮಾಡೋ ಅಂತ ಜಾಗ ಅಂತಾನೆ ಇರುತ್ತೆ. ಏನಂತಾರೆ ರಿಜಿಸ್ಟರ್ ಆಗಿರೋದು ವ್ಯಾಪಾರ ಮಾಡೋ ಅಂಗಡಿ ಅಥವಾ ಗೋಡನ್ನು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅಂತಾನೆ ಈ ಎಲ್ಲಾ ಜಾಗನೂ ರಿಜಿಸ್ಟರ್ ಆಗಿರುವಂಥದ್ದು. ಅದನ್ನ ರೆಸಿಡೆನ್ಷಿಯಲ್ ಏರಿಯಾ ಅಂತ ಕನ್ವರ್ಟ್ ಮಾಡೋಕ್ಕಾಗಲ್ಲ. ಅವರಿಗೆ ಸತ್ಯನೂ ಗೊತ್ತಿದೆ. ಇವತ್ತೆಲ್ಲ ನಾಳೆ ಫೇಸ್ ಮಾಡುವಂಥ ಕಾನ್ಸಿಕ್ವೆನ್ಸಸ್ ಇವತ್ತು. ಆದರೆ ನಾವು ಮಾನವೀಯತೆಯಿಂದ ಅವರಿಗೆ ನಾಳೆ ಅವರು ಬಿಸ್ನೆಸ್ ಮಾಡೋದಕ್ಕೂ ನಾವು ಅವರಿಗೆ ವ್ಯಾಪಾರ ಮಾಡ್ಕೊಳ್ಳೋದಕ್ಕೂ ಅಂಗಡಿ ಕೊಡ್ತೀವಿ. ಅದ್ರ ಜೊತೆಯಲ್ಲಿ ಆಮೇಲೆ ನಾವೊಂದು ಒಳ್ಳೆ ಜಾಗ ಲೇಔಟ್ನ ಡೆವಲಪ್ ಮಾಡ್ತಾ ಇದೀವಿ. ಇವರಿಗೆ ವಾಲಂಟ್ರಿ ಆಗಿ ಯಾರು ಈ ತರ ಮನೆ ಕಟ್ಕೊಂಡು ಅದನ್ನ ತೆರವು ಮಾಡಿಕೊಟ್ಟಿದ್ದಾರೆ ಅಥವಾ ಅವರೇ ವಾಲಂಟ್ರಿ ಆಗಿ ಮುಂದೆ ಬಂದಿದ್ದಾರೆ ಅವರಿಗೆ ಖಂಡಿತ ನಗರಸಭೆಯಿಂದ ಸೈಟ್ಸ್ ಅಂತೂ ಕೊಟ್ಟೇ ಕೊಡ್ತೀವಿ. ನಾವು ಅದರದ್ದು ಜಾಗ ಐಡೆಂಟಿಫೈ ಮಾಡಿ ಆಗಿದೆ, ಡೆವಲಪ್ ಆಗ್ತಾ ಇದೆ, ಆ ಜಾಗ ಕೊಟ್ಟೇ ಕೊಡ್ತೀವಿ. ಅವ್ರಿಗೆ ಮೋಸ ಆಗಕ್ ಬಿಡಲ್ಲ. ಯಾರು ಡ್ರಾಯಿಂಗ್ಸು ಪ್ರೋಗ್ರಾಮು ಟೈಮಿಂಗು ಎಲ್ಲ ಹೇಳ್ತದೆ. ಜಸ್ಟ್ ಮ್ಯಾಟ್ರ್ ಆಫ್ 10 days. ಈಗ ಹಬ್ಬಗಳಿದೆಯಲ್ಲ ಮುಗಿದ ತಕ್ಷಣ ಬರ್ತದೆ. ಆವತ್ತು ನಿಮ್ಗೆ ಹೇಳ್ದಿರೋದು ಯಾರಿಗೆ ಹೇಳ್ತಾರೆ? ಸ್ಟ್ರಕ್ಚರ್ಸ್ ಮಾಡುವಂಥ ಇಂಜಿನಿಯರ್ಸ್ಗೆ, ಆರ್ಕಿಟೆಕ್ಟ್ ಇರ್ಬೋದು, ಇಂಜಿನಿಯರ್ಸ್ಗೆ ಎಂಡ್ ಟು ಎಂಡ್ ಸ್ಟ್ರಕ್ಚರ್ಸ್ ಸುತ್ತು ಬರುತ್ತೆ. ಇವತ್ತು ಅವರೇ ವಾಲಂಟ್ರಿಯಾಗಿ ಡೆಮಾಲಿಷ್ ಮಾಡ್ಕೋತಾ ಇದ್ದಾರೆ. ಸರ್ವೆ ಮಾಡ್ಕೊಳ್ಳಿಕ್ಕೆ 1 week ಟೈಮ್ ಕೇಳಿದ್ದಾರೆ. ಎಂಡ್ ಟು ಎಂಡ್ ಸ್ಟ್ರಕ್ಚರ್ಸ್ ಬರುತ್ತೆ. ಮಧ್ಯೆ ಏನು ಬರಬೇಕು, ಅದ್ರ ಮೇಲೆ ಏನು ಬರಬೇಕು, ಇವ್ರ ಬಿಸ್ನೆಸ್ ಮತ್ತೆ ನಾವು ಸ್ಟ್ರೆಂಥನ್ ಮಾಡಬೇಕಂದ್ರೆ ನೆಕ್ಸ್ಟ್ 10-20 years ಫ್ಯೂಚರ್ ಮೈಂಡಲ್ಲಿ ಇಟ್ಕೊಂಡು ಮಾಡೋದಕ್ಕೋಸ್ಕರ ಟೆಕ್ನಿಕಲ್ ಸೆಕ್ಷನ್ನು, ಆರ್ಕಿಟೆಕ್ಟ್ ಮಾಡೋವಂಥವ್ರು, ಇಂಜಿನಿಯರ್ಸು ಇವರು ಎಲ್ಲನೂ ಬಂದು ಒಂದು ಟೀಮ್ ವರ್ಕ್ ಮಾಡ್ತಾರೆ. ಸರ್ವೆ ಅವರು ಇವರೆಲ್ಲ ಅವ್ರಿಗೂ ಈ 3 days ಬಿಟ್ಟು ಒನ್ನಿಂಗ್ಸು ಸ್ಟ್ರಕ್ಚರ್ಸ್ ಹೆಂಗೆ ಬರುತ್ತೆ ಅಂತ ಅಂದ್ಬಿಟ್ಟು ತರ್ತಾರೆ. ಅದು 1 week ಅವ್ರಿಗೆ ಟೈಮ್ ಕೊಡ್ಬೇಕು ನಾವು. ಅದೇ ತರ ಗೌರವವಾಗಿ ನಡ್ಕೊಳ್ಳಿ. ಇದೊಂದು ಟೀಮ್ ವರ್ಕ್ ಅಪ್ಪ, ಒಬ್ಬರಿಂದಾನೇ ಆಗಲ್ಲ. ನನ್ನ ಎಫರ್ಟ್ಸ್ ನಾನು ಹಾಕ್ಬೇಕು, ನಿಮ್ಮ ಎಫರ್ಟ್ಸ್ ನೀವು ಹಾಕ್ಬೇಕು. ನಗರಸಭೆ ಸದಸ್ಯರು ಯಾರ್ಯಾರಿದ್ದಾರೆ ವಾಲಂಟ್ರಿಯಾಗಿ ಅವ್ರ ಎಫರ್ಟ್ಸ್ ಹಾಕಬೇಕು. ನಾಳೆ ಒಂದು ಒಳ್ಳೇದಾಗಬೇಕಂದ್ರೆ ಪಬ್ಲಿಕ್ಗೆ ನಾವೆಲ್ಲ ಕಲೆಕ್ಟಿವ್ ಆಗಿ ಕೆಲಸ ಮಾಡಬೇಕು. ಒಬ್ಬರೇ ನಾನೆಲ್ಲ ಮಾಡೋಕ್ಕಾಗುತ್ತೆ ಅಂದರೆ ಆಗೋದೇ ಇಲ್ಲ. ನಗರಸಭೆ ನಿಮ್ಗೆ ಗೊತ್ತಿದೆ, ಇವ್ರ ಪರಿಸ್ಥಿತಿ ಗೊತ್ತಿದೆ. ನೀವು ಮುಂದೆ ಬಂದಿದ್ದೀರಾ, ವ್ಯಾಪಾರಿಗಳು ಮುಂದೆ ಬಂದಿದ್ದಾರೆ. ಎಷ್ಟು ಜನ ಈ ಭಾಗದಲ್ಲಿ ಕೌನ್ಸಿಲರ್ಸ್ ಇದ್ದಾರೆ, ನಾಮಿನೇಟೆಡ್ ಇರ್ಬೋದು, ಎಲೆಕ್ಟೆಡ್ ಇರ್ಬೋದು, ಅವರು ಮುಂದೆ ಬಂದಿದ್ದಾರೆ.